ನಮಸ್ತೆ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ಶ್ರೀಪ್ರಿಯಸ್ ಅಡುಗೆ ಮನೆಗೆ ಸ್ವಾಗತ. ನಾನಿವತ್ತು ಯುಗಾದಿ ಹಬ್ಬಕ್ಕೆ ಅಮ್ಮನ ಮನೆಗೆ ಬಂದಿದ್ದೀನಿ. ಹಾಗೆಯೇ ಹೋಳಿಗೆ ಬೇಕು ಅಂತ ಕೇಳ್ತಾಯಿದ್ರು ಎಲ್ಲರೂ. ಮಕ್ಕಳೆಲ್ಲರೂ ಇದ್ದಾರೆ, ನನ್ನ ತಂಗಿ ಎಲ್ಲರೂ ಬಂದಿದ್ದಾರೆ. ಹಾಗೆ ಹಬ್ಬಕ್ಕೆ ಹೋಳಿಗೆ ಮಾಡೋಣ ಅಂತ ಅಂದ್ಕೊಂಡ್ವಿ. ಬನ್ನಿ ನೋಡೋಣ ಹೇಗೆ ಮಾಡೋದು ಏನು ಅಂತ. ಇವಾಗ ನಾನಿಲ್ಲಿ ಚಿರೋಟಿ ರವೆ ಮತ್ತು ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ. ಇದನ್ನು ಕಲಿಸ್ಕೊಳ್ಳೋಣ ಚೆನ್ನಾಗಿ. ನೀರು ಹಾಕಿಬಿಟ್ಟು ಅದಾದಮೇಲೆ ಎಣ್ಣೆ ಹಾಕಿಬಿಟ್ಟು ಚೆನ್ನಾಗಿ ಸ್ಮೂತಾಗಿ ಕಲಿಸ್ಕೊಳ್ಬೇಕು. ನಾನು ಬೇಳೆ ಹೋಳಿಗೆದು ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಅದರಲ್ಲಿ ಹಿಟ್ಟನ್ನು ಯಾವ ರೀತಿ ಕಲಿಸ್ಬೇಕು, ಯಾವ ರೀತಿ ಕಲಿಸಿದ್ರೆ ಚೆನ್ನಾಗಿ ಹೋಳಿಗೆನ ಮಾಡ್ಕೊಳ್ಬೋದು ಅನ್ನೋದನ್ನು ನಾನು ವಿಡಿಯೋ ಹಾಕಿದ್ದೀನಿ. ನೀವು ಅದರಲ್ಲಿ ಬೇಕಾದರೆ ನೋಡ್ಕೊಳ್ಬೋದು ಕೂಡ. ಇವಾಗ ಇದನ್ನು ಒಂದು ಪಾತ್ರೆಗೆ ತೆಗೆದುಬಿಟ್ಟು ಇಟ್ಕೊಳ್ಳೋಣ. ಅದಾದಮೇಲೆ ನಾನಿಲ್ಲಿ ಕಾಯಿ ತುರಿನ ತಗೊಂಡಿದ್ದೀನಿ 1 ಕಪ್ ಅಷ್ಟು. ಇದನ್ನು ರುಬ್ಕೊಳ್ಬೇಕು. ಸ್ವಲ್ಪ ನೀರು ಹಾಕಿಬಿಟ್ಟು ತುಂಬ ಸಣ್ಣಕ್ಕೆ ರುಬ್ಕೊಳ್ಳೋಣ. 1 ಸ್ಪೂನಷ್ಟು ಗಸಗಸೆನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಅರ್ಧ ಕಪ್ಪಷ್ಟು ನಾನು ಕಪ್ಪು ಬೆಲ್ಲನ ತಗೊಂಡಿದ್ದೀನಿ. ನೀವು 1 ಕಪ್ಪು ಕಾಯಿ ತುರಿ ತಗೊಂಡ್ರೆ ಅದಕ್ಕೆ ಅರ್ಧ ಕಪ್ಪಷ್ಟು ಬೆಲ್ಲನ ತಗೊಳ್ಬೇಕಾಗತ್ತೆ. ಇದನ್ನು ಸಣ್ಣಗೆ ರುಬ್ಕೊಂಡ್ಬಿಟ್ಟು ಅದ್ರ ಜೊತೆ ಕಾಯಿ ಜೊತೆಗೆ ಇವಾಗ ಬೆಲ್ಲನ ಹಾಕ್ಬಿಟ್ಟು ಅದನ್ನು ಕೂಡ ರುಬ್ಕೊಳ್ಳೋಣ. ಇವಾಗ ರುಬ್ಬಿಟ್ಟು ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ಬೇಕು. ಅದನ್ನು ಸ್ಟವ್ ಮೇಲೆ ಇಟ್ಬಿಟ್ಟು ಸ್ಟವ್ ಆನ್ ಮಾಡಿಬಿಟ್ಟು ಇದನ್ನು ಇವಾಗ ಬೇಯಿಸ್ಕೊಳ್ಬೇಕು ನಾವು. ಇದು ತುಂಬ ಗಟ್ಟಿಯಾಗಬೇಕು, ಅಲ್ಲಿವರೆಗೂ ನಾವು ಬೇಯಿಸ್ಕೊಳ್ಬೇಕಾಗತ್ತೆ. ಉಂಡೆ ಕಟ್ಟೋದಕ್ಕಾಗಬೇಕು ಅಲ್ಲಿವರೆಗೂ. ನೋಡಿ ಈ ರೀತಿ ನಾನು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಇವಾಗ ನಾವಿಲ್ಲಿ ಸ್ವಲ್ಪ ಏಲಕ್ಕಿ ಪುಡಿನ ಹಾಕ್ಕೊಳ್ಳೋಣ ಲಾಸ್ಟಲ್ಲಿ. ಒಂದು ಅರ್ಧ ಟೀ ಸ್ಪೂನಷ್ಟು ನಾನು ಏಲಕ್ಕಿ ಪುಡಿನ ತಗೊಂಡಿದ್ದೀನಿ. ಇದನ್ನು ಹಾಕಿಬಿಟ್ಟು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾವು ಇದನ್ನು ಸ್ಟವ್ನ ಆಫ್ ಮಾಡ್ಕೊಳ್ಬೇಕು. ತಣ್ಣಗಾಗೋದಕ್ಕೆ ಬಿಡಬೇಕು ಇದನ್ನು. ನಮ್ಮಮ್ಮ ತುಂಬ ಚೆನ್ನಾಗಿ ಮಾಡ್ತಾರೆ ಕಾಯಿ ಹೋಳಿಗೆ. ಅವಾಗೆಲ್ಲ ನಾವು ಚಿಕ್ಕವರಿರಬೇಕಾದ್ರೆ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ಯಾವಾಗಲೂ ಕಾಯಿ ಹೋಳಿಗೆನ ಮಾಡ್ತಾಯಿದ್ರು. ನಮ್ಮಮ್ಮನೇ ಹೇಳ್ಕೊಟ್ಟಿದ್ದು ಹೇಗೆ ಮಾಡೋದು ಏನು ಅನ್ನೋದನ್ನು. ಹಾಗಾಗಿ ನಾನಿವತ್ತು ಮಾಡ್ತಾಯಿದ್ದೀನಿ. ಇವಾಗ ತಣ್ಣಗಾಗಿದೆ. ಬನ್ನಿ ಇವಾಗ ಇದನ್ನು ಉಂಡೆ ಮಾಡ್ಕೊಳ್ಳೋಣ ಹೋಳಿಗೆ ಮಾಡೋದಕ್ಕೆ. ನಾನಿಲ್ಲಿ ಸ್ವಲ್ಪ ಚಿಕ್ಕದಾಗೆ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ದೊಡ್ಡದಾಗಿ ಹೋಳಿಗೆ ಮಾಡ್ತೀರ ಅನ್ನೋದಾದರೆ ದೊಡ್ಡ ಉಂಡೆಗಳನ್ನು ಮಾಡ್ಕೊಳ್ಬೋದು. ಇವಾಗ ನಾನಿಲ್ಲೊಂದು ಶೀಟ್ ತಗೊಂಡಿದ್ದೀನಿ. ಇವಾಗ ಇದಕ್ಕೆ ಹಿಟ್ಟು ನಾವೇನು ಕಲಸಿಟ್ಟಿದ್ವಲ್ವ ಅದನ್ನು ತಗೊಳ್ಳೋಣ. ಇದನ್ನು ತೊಗೊಂಡ್ಬಿಟ್ಟು ಸ್ವಲ್ಪ ಪ್ರೆಸ್ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ಹೂರಣನ ಹಾಕಿಬಿಟ್ಟು ನಾವು ಮಡಚ್ಕೊಳ್ಬೇಕು ಚೆನ್ನಾಗಿ. ನೋಡಿ ಈ ರೀತಿ ಸ್ವಲ್ಪ ಪ್ರೆಸ್ ಮಾಡಿಬಿಟ್ಟು ಸ್ವಲ್ಪ ಅಗಲ ಮಾಡ್ಕೊಳ್ಬೇಕು. ಇದಕ್ಕೆ ನಾವು ಹೂರಣನ ಇಟ್ಬಿಟ್ಟು ಈ ರೀತಿ ಚೆನ್ನಾಗಿ ಮಡಚ್ಕೊಳ್ಬೇಕು. ಅದಾದಮೇಲೆ ಇದನ್ನು ಕೈಯಲ್ಲೇ ನಾವು ಈ ರೀತಿ ಲಟ್ಟಿಸ್ಕೊಳ್ಳೋಣ ರೌಂಡಾಗೆ. ನೋಡಿ ಇದನ್ನು ನಾವು ಮೀಡಿಯಮ್ ಫ್ಲೇಮಲ್ಲಿಟ್ಟು ಬೇಯಿಸ್ಕೊಳ್ಬೇಕು. ತುಂಬ ಸಲ ಮಗ್ಚಾಕಬಾರ್ದು, 2 ಸಲ ಅಷ್ಟೇ. ನೋಡಿ ಈ ರೀತಿ ಮಗ್ಚಾಕ್ಬಿಟ್ಟು ಅದಾದಮೇಲೆ ನೆಕ್ಸ್ಟು ತೆಗಿಬೇಕು. ಅದೇ ರೀತಿ ಎಲ್ಲದನ್ನು ಮಾಡ್ಕೊಳ್ಳೋಣ. ತುಂಬ ಸ್ಮೂತಾಗಿ ತುಂಬ ಚೆನ್ನಾಗಿ ಬರುತ್ತೆ. ನೀವು ಒಂದು ಸಲ ಮನೇಲಿ ಮಾಡಿ ಹೋಳಿಗೆನ. ಹಾಗೆ ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹೂರಣ ಜಾಸ್ತಿ ಇರಬೇಕು ಮತ್ತು ಹಿಟ್ಟನ್ನು ಸ್ವಲ್ಪ ತಗೊಳ್ಬೇಕು. ಅದಾದಮೇಲೆ ಎಲ್ಲ ಹೋಳಿಗೆನೂ ಮಾಡಾದಮೇಲೆ ನಾವು ಈ ರೀತಿ ಹರಡಿಡಬೇಕು. ಈ ರೀತಿ ಇಡೋದ್ರಿಂದ ತಣ್ಣಗಾದಮೇಲೆ ಹರಡಿಡಬೇಕು. ಈ ರೀತಿ ಇಡೋದ್ರಿಂದ ಅಂಟ್ಕೊಳ್ಳಲ್ಲ, ನಮಗೆ ನೆಕ್ಸ್ಟ್ ತೆಗಿಯೋದಕ್ಕೆ ಕೂಡ ಈಸಿ ಆಗುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ ಯಾವ ರೀತಿ ಮಾಡೋದು ಏನು ಅನ್ನೋದನ್ನು. ನೀವೊಂದು ಸಲ ಮನೆಯಲ್ಲಿ ಟ್ರೈ ಮಾಡಿ. ಹಾಗೆ ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ. ಯಾರ್ಯಾರು ಫಸ್ಟ್ ಟೈಮ್ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾನು ಹಾಕೋ ಎಲ್ಲ ವೀಡಿಯೋಗಳನ್ನು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೀವು ಕೂಡ ಈ ರೀತಿ ರೆಸಿಪಿಗಳನ್ನ ಮನೆಯಲ್ಲಿ ಟ್ರೈ ಮಾಡ್ಬೋದು. ನೆಕ್ಸ್ಟ್ ಇಂಥದ್ದೇ ಒಂದು ಒಳ್ಳೆ ವೀಡಿಯೋದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು.